ನಮಸ್ತೆ. ಸೊ PU ಬೋರ್ಡ್ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ನೇಮ್ ದ ಡಿವೈಸಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ ವಿಚ್ ಡಿಸ್ಕರೇಜಸ್ ಸೆಲ್ಫ್ ಪಾಲಿನೇಷನ್ ಅಂಡ್ ವಿಚ್ ಎನ್ಕರೇಜಸ್ ಕ್ರಾಸ್ ಪಾಲಿನೇಷನ್. ಕರೆಕ್ಟಾ? ಸೊ ಈಗ ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು, ಕ್ರಾಸ್ ಪಾಲಿನೇಷನ್ ಅಂದ್ರೆ ಏನು ಅಂತ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಏನ್ ಡಿವೈಸಸ್ ಇದೆ ಸೆಲ್ಫ್ ಪಾಲಿನೇಷನ್ ನ ಅವಾಯ್ಡ್ ಮಾಡಕ್ಕೆ ಅಂತ ಈಗ ಹೇಳ್ತೀನಿ. ಫಸ್ಟ್ ಸೆಲ್ಫ್ ಪಾಲಿನೇಷನ್ ಇಂದ ಏನಾಗುತ್ತೆ ಗೊತ್ತಾ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಆಗುತ್ತೆ. ಸೊ ಏನಿದು ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದ್ರೆ, ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು, ಈಗ ಒಂದೇ ಮಾವಿನ ಮರದಲ್ಲಿ 2 ಫ್ಲವರ್ಸ್ ಇರ್ತವೆ ಅನ್ಕೊಳ್ಳಿ, ಓಕೆನಾ. ಸೊ ಆ ಫ್ಲವರ್ ಇಂದ ಆ ಫ್ಲವರ್ಗೆ ಹೋಗ್ತಿರುತ್ತೆ, ಅಥವಾ ಒಂದೇ ಫ್ಲವರ್ ಅಲ್ಲಿ ಮೇಲ್ ಪಾರ್ಟು ಫಿಮೇಲ್ ಪಾರ್ಟ್ ಎರಡು ಪ್ರೆಸೆಂಟ್ ಇರುತ್ತೆ. ಸೊ ಅಲ್ಲಲ್ಲೇ ಪಾಲಿನೇಷನ್ ಆದಾಗ ಏನಾಗುತ್ತೆ ಗೊತ್ತಾ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಆಗುತ್ತೆ. ಏನ್ ಹೇಳಿ, ಇನ್ಬ್ರೀಡಿಂಗ್ ಡಿಪ್ರೆಷನ್. ಇದರಿಂದ ಏನಾಗುತ್ತೆ ಗೊತ್ತಾ, ಪ್ಲಾಂಟ್ದು ಫರ್ಟಿಲಿಟಿ ಕಮ್ಮಿ ಆಗುತ್ತೆ, ಈಲ್ಡ್ ಕಮ್ಮಿ ಆಗುತ್ತೆ. ಸರಿನಾ? ಇದು ಒಳ್ಳೇದಲ್ಲ, ಯಾಕಂದ್ರೆ ಏನಾದರೂ ಡಿಸೀಸಸ್ ಇದೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ಇನ್ಬ್ರೀಡಿಂಗ್ ಡಿಪ್ರೆಷನ್. ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದ್ರೆ ಫರ್ಟಿಲಿಟಿ ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ನಾವು ಒಂದೇ ಪ್ಲಾಂಟ್ ಅಲ್ಲೇ ಕ್ರಾಸ್ ಮಾಡ್ದಂಗೆ ಆಗ್ತಾ ಇದೆಯಲ್ಲ, ಅಂದ್ರೆ ಒಂದೇ ಪ್ಲಾಂಟ್ ಅಲ್ಲಿ ಪಾಲಿನೇಷನ್ ಆಗ್ತಿದೆ. ಸೊ ಇದನ್ನ ಅವಾಯ್ಡ್ ಮಾಡ್ಕೊಳ್ಳೋಕೆ ಪ್ಲಾಂಟ್ಸೇ ಕೆಲವೊಂದಿಷ್ಟು ಮೆಕ್ಯಾನಿಸಮ್ಸ್ ನ ಡೆವಲಪ್ ಮಾಡ್ಕೊಂಡಿದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್. ಏನ್ ಹೇಳಿ, ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಈ ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವ್ದಾದಪ್ಪ ಅಂದ್ರೆ, ಮೊದಲನೇದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಏನಿದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದ್ರೆ, ಒಂದು ಫ್ಲವರ್ ಇರುತ್ತೆ ಅನ್ಕೊಳ್ಳಿ, ಈಗ ಫ್ಲವರ್ ಅಲ್ಲಿ ಮೇಲ್ ಪಾರ್ಟು